ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಇಷ್ಟ ಆಗೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಚಪಾತಿ, ಪೂರಿ, ರೋಟಿ, ಪುಲ್ಕ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಈ ರೆಸಿಪಿ. ಹಾಗಿದ್ರೆ ತಡ ಬೇಡ, ತಯಾರಿ ವಿಧಾನ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಈ ರೆಸಿಪಿಗೋಸ್ಕರ 200 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಟ್ಟಿದ್ದೀನಿ. ಈ ರೆಸಿಪಿಗೆ ತುಂಬ ಸಣ್ಣದಾಗಿ ಪನ್ನೀರ್ ಕಟ್ ಮಾಡಬಾರ್ದು, ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ನಮಗೆ ಚೆನ್ನಾಗಿ ಒಂದು ಸ್ವಲ್ಪ ಕರಗಲಿ. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಕರಗುತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಿದ ನಂತರ ಈಗ ಇದಕ್ಕೆ 1 ಇಂಚಷ್ಟು ಚಕ್ಕೆ, ಒಂದು 3 ರಿಂದ 4 ಲವಂಗನ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ಈಗ ಅದು ಸೇರಿಸಿದ ನಂತರ ಹಾಗೆ ಒಂದು 2 ಏಲಕ್ಕಿಯನ್ನು ಸಹ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ಒಳ್ಳೆ ಫ್ಲೇವರ್ ಬರುತ್ತೆ. ಪುನಃ ಇದಕ್ಕೆ ನಾವು 1 ಪಲಾವ್ ಎಲೆ ತೊಗೋಬೇಕು. ಇಲ್ಲಿ ಪಲಾವ್ ಎಲೆ ನಂದು ಸೈಜ್ ಚಿಕ್ಕದಿದೆ ಪಲಾವ್ ಎಲೆ, ಹಾಗಾಗಿ 2 ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದೇ ಸಾಕು. ಈಗ ಇದೆಲ್ಲ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ 1 ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿನ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಹಾಕಿದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ನಾನಿಲ್ಲಿ 2 ತೊಗೊಂಡಿದ್ದೆ ಈ ರೆಸಿಪಿಗೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಒಣಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಟೊಮೆಟೊನ ಸೇರಿಸ್ಕೊಳ್ಳೋಣ. ಈರುಳ್ಳಿ ನಮಗೆ ಇಲ್ಲಿ ಕಲರ್ ಚೇಂಜ್ ಆಗಿ ಫುಲ್ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡೋದೇ ಬೇಡ. 1 ನಿಮಿಷ ಫ್ರೈ ಮಾಡಿದ ನಂತರ ಟೊಮೆಟೊನ ಇದಕ್ಕೆ ಸೇರಿಸೋಣ. 2 ಈರುಳ್ಳಿ, 4 ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿಗೆ ಡಬಲ್ ಆಗಿ ಟೊಮೆಟೊ ಇರಬೇಕು ಈ ರೆಸಿಪಿಗೆ. ಈಗ ಇದೆಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟ್ ಮಾಡ್ಕೊಳ್ಳೋವಾಗ ನಾವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಟೊಮೆಟೊ ಅಲ್ಲಿರೋ ನೀರೇ ಬಿಡುತ್ತಲ್ವ. ಸೊ ಹಾಗಾಗಿ ಈಗ ಇದನ್ನು ಫಸ್ಟಿಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು 8 ರಿಂದ 10 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿನ ಹಾಕಿದ ನಂತರ ಇದನ್ನು ಗ್ರೈಂಡ್ ಮಾಡಿ ಪಕ್ಕಕ್ಕಿಡಿ. ಈಗ ನಾನಿಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಎಣ್ಣೆ. ಬೆಣ್ಣೆ ಜಾಸ್ತಿ ಅಂತೀರಾ, ಹೆಸರಲ್ಲೇ ಇದೆ ಅಲ್ವಾ ಬಟರ್ ಮಸಾಲ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಬೆಣ್ಣೆ ಹಿಡಿಯುತ್ತೆ ಇದಕ್ಕೆ. ಈಗ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಖಾರ ಕಡಿಮೆ ಇರುತ್ತೆ, ಕಲರ್ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಸೊ ಹಾಗಾಗಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ 2 ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಹಾಕಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡಿಸ್ತಾ ಇದ್ದೀನಿ ನೋಡಿ. 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಸಕ್ಕರೆ ಇದಕ್ಕೆ ಸೇರಿಸು. ಇದು ತುಂಬ ಸ್ಪೈಸಿ ಆಗಿ ಬರೋದಿಲ್ಲ. ಸ್ಪೈಸಿ ತುಂಬ ಇದ್ದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈ ರೆಸಿಪಿ. ಸೊ ಹಾಗಾಗಿ ಖಾರದ ಪುಡಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಅಂತ ಹೇಳಿದೆ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಶಾಜೀರಾನ ಸೇರಿಸ್ಕೊಳ್ಳೋಣ. ಇದು ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಕಸೂರಿ ಮೇಥಿ ಶಾಜೀರ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೆಸಿಪಿಗೆ. ಈಗ ಇದಕ್ಕೆ ನಾನು ಒಂದು 250 ml ಅಂದರೆ ಒಂದು 1/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೀರು ಸೇರಿಸಿದ ನಂತರ ಸ್ಟವ್ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳಿ. ಈ ರೀತಿಯಾಗಿ ಮೇಲೆ ಬರುವಂಥ ನೊರೆನ ನಾನು ಪಕ್ಕಕ್ಕೆ ತೆಗಿತಾ ಇದ್ದೀನಿ. ಈಗ ನಮಗೆ ಇದೆಲ್ಲ ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಬೇಕಾಗುತ್ತೆ ಎಲ್ಲ ನಮಗೆ ಈ ರೀತಿಯಾಗಿ ಕುದೀಲಿಕ್ಕೆ. ಈಗ ಇದೆಲ್ಲ ನಮಗೆ ಕುದೀತಾ ಸ್ವಲ್ಪ ಗ್ರೇವಿ ಅನ್ನೋದು ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾ ಇದೆ ನೋಡಿ. ಈ ಒಂದು ಹದದಲ್ಲಿ ಈಗ ನಾವು ಇದಕ್ಕೆ ಪನ್ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೂ ಮೊದಲು ನೀವೆಲ್ಲ ಒಂದ್ಸರಿ ಉಪ್ಪು ಖಾರ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಈಗ ನಾವು ಕಟ್ ಮಾಡಿಟ್ಕೊಂಡಿರೋವಂಥ ಪನ್ನೀರ್ ಕ್ಯೂಬ್ಸ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಸೌಟಿಂದ ತುಂಬ ಜೋರಾಗಿ ಎಲ್ಲನೂ ಕಲಿಸ್ಲಿಕ್ಕೆ ಹೋಗಲೇಬೇಡಿ, ಯಾಕಂದರೆ ಪನ್ನೀರಲ್ಲಿ ಚೂರಾಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ತುಂಬ ಜಾಗ್ರತೆಯಿಂದ ಕಲಿಸ್ಕೊಳ್ಳಿ ಪನ್ನೀರ್ ಹಾಕಿದ ನಂತರ. ಈಗ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಈ ಗ್ರೇವಿನ ಸ್ವಲ್ಪ ಕುದಿಸ್ಕೊಳ್ಳಿ. ಈಗ ಇದಕ್ಕೆ ನಾವು ಫ್ರೆಶ್ ಕ್ರೀಮ್ ಸೇರಿಸ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಕ್ರೀಮ್ ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಗ್ರೇವಿ ಅನ್ನೋದು ನಮಗೆ ಈ ಹದದಲ್ಲಿ ಬರಬೇಕು, ತುಂಬ ನೀರಾಗೂ ಇರಬಾರ್ದು. ಈಗ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗಲೇ ನೀವು ಸರ್ವ್ ಮಾಡ್ಕೋಬೋದು. ಹೇಳಿದ್ನಲ್ಲ, ಚಪಾತಿಗಾಗ್ಬೋದು, ಪೂರಿಗಾಗ್ಬೋದು, ಪುಲ್ಕಾಗಾಗ್ಬೋದು, ಸೂಪರ್ಬಾಗಿರುತ್ತೆ ಇದ್ರ ಕಾಂಬಿನೇಷನ್. ಇಷ್ಟ ಆಯ್ತಲ್ವ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ. ಶುಭ ದಿನ.